ಹಾಸನ ಜಿಲ್ಲೆಯ ತಾಲೂಕು ಕಚೇರಿಯಲ್ಲಿ ಕನಕದಾಸ ಜಯಂತಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಕತ್ತಿ ಗುರಾಣಿ ಹಿಡಿದು ರಣರಂಗದಲ್ಲಿ ಹೋರಾಡಿದ ನಾಯಕನು ಶಸ್ತ್ರ ತ್ಯಜಿಸಿ ಕೈಯಲ್ಲಿ ತಂಬೂರಿ ಹಿಡಿದು ಕೀರ್ತನಕಾರನಾಗಿ, ಲೇಖನಿ ಹಿಡಿದು ಕವಿಯಾಗಿ, ಆಧ್ಯಾತ್ಮ ತತ್ವದ ದಾರ್ಶನಿಕನಾಗಿ ಬದಲಾಗಿದ್ದು ಸೋಜಿಗವೇ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿ ರೂಪಿಸಿದಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಕೊಡುಗೆ ಸ್ಮರಿಸಿದರು. ಒಂದು ನಾನು ತಿಳ್ಕೊಂಡಿದ್ದೇನೆಂದ್ರೆ ಅವರು ಕನಕದಾಸರು ಯೋಧರಾಗಿದ್ದರು. ಅವರು ಸಂತ ಆಗೋಕ್ಕಿಂತ ಮೊದಲು ಭಕ್ತಿ ಮೂವ್ಮೆಂಟ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮೊದಲು ಅವರು ಯುದ್ಧ ಆಡಿ ಜನರ ರಕ್ಷಣೆ ಮಾಡೋದು ಅದರಲ್ಲಿದ್ದರು. ಅಲ್ಲಿಂದ ಪರಿವರ್ತನೆ ಆಗಿ ಅವರು ಸಮಾಜದ ಏನಂತೀರ ಇನ್ಇಕ್ವಾಲಿಟೀಸ್ ಅಂತೀವಲ್ಲ, ಎಲ್ಲರೂ ಒಂದಂತೆ ಆಗಿರಲಿಲ್ಲ ಏನಿಲ್ಲ ಅದನ್ನು ಪ್ರಚಾರ ಮಾಡುತ್ತಾ ಅವರು ಊರೂರಿಗೆ ಹೋಗಿ ಅದ್ರ ಬಗ್ಗೆ ತಿಳಿವಳಿಸಿ ಹೇಳಿ ಸಮಾಜದಲ್ಲಿ ಎಲ್ಲರೂ ಒಂದೇ ಇಕ್ವಾಲಿಟಿ ಅಂತ ಇರಲೇಬೇಕು, ಸಮಾನತೆ ಇರಲೇಬೇಕು ಅಂತ ಪ್ರಚಾರ ಮಾಡಿ ಎಲ್ಲರಿಗೂ ಒಗ್ಗೂಡಿಸಿ ಭಕ್ತಿ ಮೂವ್ಮೆಂಟ್ ಎಲ್ಲ ಅವರು ಒಬ್ಬರು ಗಣ್ಯ ವ್ಯಕ್ತಿಗಳು. ಸಾಹಿತಿಗಳಾದ ಸುಂದರೇಶ್ ಬಿ ಉಡುವಾರೆ ಮಾತನಾಡಿ, ಕನಕದಾಸರು ಭಕ್ತಿ ಪಂಥದ ಆಂದೋಲನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಧಾರ್ಮಿಕ ಆಚರಣೆಗಳಲ್ಲಿ ಜಾತಿ ಪದ್ಧತಿಯನ್ನು ಅವರು ತಿರಸ್ಕರಿಸಿದ್ದರು ಎಂದು ಸ್ಮರಿಸಿದರು. ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಕನಕದಾಸರು ನಮ್ಮಿಂದ ಮರೆಯಾದರೂ ಅವರ ಕೀರ್ತನೆಗಳು ಅಜರಾಮರ ಎಂದು ಸ್ಮರಿಸಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ದಾಣಾಯಕರಾಗಿದ್ದಂತಹ ಕನಕದಾಸರು ಅದನ್ನು ಬಿಟ್ಟು ಅವರು ವೇಷಭೂಷಣ ನೀವು ಈಗಲೂ ಫೋಟೋ ನೋಡ್ತೀರಿ, ಒಂದು ಕರಿ ಕಂಬಳಿ, ಒಂದು ಪಂಚೆ, ಒಂದು ತಂಬೂರಿ ತಾಳ ಅವ್ರು ಹಿಡ್ಕೊಂಡು ಎಲ್ಲಾ ಕಡೆನೂ ಸುತ್ತಿದ್ದಾರೆ. ತಿರುಪತಿ ತಿಮ್ಮಪ್ಪ ನಾಯಕನ ತಿರುಪತಿಗೆ ಅವರು ಒಂದ್ಸಲ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ತಿರುಪತಿ ದೇವಸ್ಥಾನ ಅರ್ಚಕರಿಗೆ ನನ್ನ ಭಕ್ತ ಒಬ್ಬ ಬರ್ತಾ ಇದ್ದಾನೆ, ಅವನನ್ನು ನೀವು ಸ್ವಾಗತ ಮಾಡು ಅಂತ ಹೇಳಿ ಅವರ ಕನಸಲ್ಲಿ ಹೇಳಿದಂಗೆ ಆಗುತ್ತೆ. ಅರ್ಚಕರು ಏನ್ ತಿಳ್ಕೊಂಡಿದ್ರು, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾನೆ, ಅವನು ಸ್ವಾಗತ ಮಾಡಬೇಕು ಅಂತ ಹೇಳಿ ಅವನ್ನ ನೋಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಹೋಗಿದ್ದು ಈ ಕನಕದಾಸರು, ಇವನು ಯಾರೋ ಇವನು ಕನಕದಾಸರು ದೇವರ ಭಕ್ತನ ಅಲ್ಲ ಅಂತ ಹೇಳಿ ಅವ್ರನ್ನ ಇದ್ ಮಾಡ್ಬಿಡ್ತಾರೆ. ಆದ್ರೆ ಅವರು ಬಂದು ಹೊರಗಡೆ ಮಲಗಿರ್ತಾರೆ. ಮಲಗಿದ್ದಂತ ಸಂದರ್ಭದಲ್ಲಿ ಭಾರಿ ಚಳಿಯಾಗಿರುತ್ತೆ. ಯಾವುದು ಇಷ್ಟೇ ಅವರ ಮೈ ಮೇಲೆ ಬಟ್ಟೆ ತುಂಬಾ ಚಳಿಯಾಗಿದ್ದಾಗ ಅವರು ಒಂಥರ ಕೂತ್ಬಿಡೋದು ಈ ತರ ಮಲಗಿದ್ದಾಗ ಆ ಪರಮಾತ್ಮನ ತಿರುಪತಿಗೆ ಪರಮಾತ್ಮನಿಗೆ ಒತ್ತಿಸುವಂತ ರತ್ನ ಗಂಬಳಿ, ಆ ಗಂಬಳಿನ ಪರಮಾತ್ಮ ತಂದು ಒಚ್ಚಿರ್ತಾರೆ. ಒಚ್ಚಿದ್ದಾಗ ರತ್ನ ಗಂಬಳಿ ಕಳವಾಗಿದೆ ಅಂತ ಹೇಳಿ ಬೆಳಿಗ್ಗೆ ಎದ್ದಾಗ ಗೊತ್ತಾಗುತ್ತೆ.